ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆಗೆ ಎಲ್ಲೆಡೆ ಕೂಡ ಮೆಚ್ಚುಗೆ. ವಿರೋಧಿಗಳಿಗೆ ಸಿದ್ದರಾಮಯ್ಯನವರು ತಕ್ಕ ಉತ್ತರವನ್ನ ನೀಡಲಿದ್ದಾರೆ. ರಾಜ್ಯದ ಇತಿಹಾಸದಲ್ಲೇ ಒಂದು ಕಡೆ ವಿರೋಧಿಗಳಿಗೆ ಸಿದ್ದರಾಮಯ್ಯನವರು ತಕ್ಕ ಉತ್ತರವನ್ನು ನೀಡಿದ್ದಾರೆ. ಇದೊಂದು ಮೈಲಿಗಲ್ಲಾಗುಳಿಯುತ್ತೆ ರಾಜ್ಯದ ಇತಿಹಾಸದಲ್ಲಿ. ಅಶ್ವವೇಗ ನ್ಯೂಸ್ಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಕೊಟ್ಟಿರುವಂತಹ ಎಕ್ಸ್ಕ್ಲೂಸಿವ್ ಹೇಳಿಕೆ. ನನಗೊಂದು ವಿಶ್ವಾಸ ಇತ್ತು, ಸಿದ್ದರಾಮಯ್ಯ ಮಾತು ತಪ್ಪಲ್ಲ ಅಂತ ಹೇಳಿಬಿಟ್ಟು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಸಿಎಲ್ಪಿಯಲ್ಲಿ ನಿರ್ಧಾರ ಆಗತ್ತೆ. ಡಿ.ಕೆ. ಶಿವಕುಮಾರ್ ಸಾಮಾನ್ಯ ಕಾರ್ಯಕರ್ತನಾಗಿ ಇಲ್ಲಿವರೆಗೂ ಕೂಡ ಪಕ್ಷವನ್ನ ಕಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಒತ್ತಡ ಹಾಕಲ್ಲ, ಹಿರಿತನ ನೋಡಿ ಸಚಿವ ಸ್ಥಾನವನ್ನ ನೀಡಿ ಅಂತ ಹೇಳ್ತಿದ್ದಾರೆ. ಖರ್ಗೆ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಎಲ್ಲರಿಗೂ ಕೂಡ ಮನವಿ ಮಾಡ್ತೀನಿ. ಅಶ್ವವೇಗ ನ್ಯೂಸ್ಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಎಕ್ಸ್ಕ್ಲೂಸಿವ್ ಆದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆಗೆ ಎಲ್ಲೆಡೆ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇರುವಂಥದ್ದು. ವಿರೋಧಿಗಳಿಗೆ ಸಿದ್ದರಾಮಯ್ಯ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ. ಒಂದು ರೀತಿಯಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಸಲ್ಲಿಕೆ ಕೂಡ ಮಾಡಿ ಈಗ ದೆಹಲಿ ಪ್ರಯಾಣವನ್ನು ಗೊಳಿಸಿ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರಿಗೂ ಕೂಡ ಭೇಟಿ ಮಾಡಿದ್ದಾರೆ. ಸದ್ಯ ರಾಜ್ಯ ರಾಜಕಾರಣದ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಹಿರಿಯ ಶಾಸಕರಾದಂತಹ ಎಚ್.ಸಿ. ಬಾಲಕೃಷ್ಣ ಅವರಿದ್ದಾರೆ. ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ನೀವು ನಿರೀಕ್ಷೆ ಮಾಡಿದ್ರ ಸರ್ ಇಷ್ಟು ಸರಳವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ, ಯಾವುದೇ ಒಂದು ಗದ್ದಲ ಆಗೋದಿಲ್ಲ ರಾಜ್ಯದಲ್ಲಿ, ಇಷ್ಟು ಈಸಿಯಾಗಿ ಕೇವಲ ಒಂದೆರಡು ದಿನಗಳಲ್ಲಿ ಎಲ್ಲವೂ ಕೂಡ ಆಗುತ್ತೆ ಅಂತ ನಿರೀಕ್ಷೆ ಮಾಡಿದ್ರ ಸರ್? ಖಂಡಿತ ನಾವು ಹೈಕಮಾಂಡು ಶೀಘ್ರದಲ್ಲೇ ಇದಕ್ಕೆ ಒಂದು ಅಂತ್ಯವನ್ನು ಆಡ್ತಾರೆ ಅಂತಕ್ಕಂಥ ಆಶಾಭಾವನೆ ಇತ್ತು. ನಮಗೆ ಒಂದು ವಿಶ್ವಾಸ ಕೂಡ ಇತ್ತು. ಹೈಕಮಾಂಡು ಮಾತು ಪ್ರತಿ ಬಾರಿನೂ ಕೂಡ ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಂಥದ್ದು, ನಾನು ಹೈಕಮಾಂಡ್ ಹೇಳಿದ್ರೆ ನಾನು ಅದಕ್ಕೆ ಗೌರವ ಕೊಡ್ತೀನಿ ಅಂತಕ್ಕಂಥದ್ದು. ಬಹುಶಃ ನಮ್ಗೆ ಆ ಆತ್ಮವಿಶ್ವಾಸ ಇತ್ತು. ಬಟ್ ನಮ್ಮ ವಿರೋಧಿಗಳು ಕುಚೋದ್ಯವನ್ನು ಮಾಡ್ತಿರು. ನಮ್ಮ ವಿರೋಧ ಪಕ್ಷದವರು ವಿರೋಧಿಗಳು ಬೇಕು ಅಂತಲೇ ನಮ್ಮ ಹಳೆ ಪಕ್ಷದವರು ಕೂಡ ಸಿದ್ದರಾಮಯ್ಯನವ್ರನ್ನ ಏನು ಸಸ್ಪೆಂಡ್ ಮಾಡೋದಲ್ಲ ಪಾರ್ಟಿಯಿಂದ, ನಾವು ಯಾವುದಕ್ಕೆ ಸಸ್ಪೆಂಡ್ ಮಾಡೋದು, ಇದಕ್ಕೆ ಮಾಡೋದು ಅಂತಕ್ಕಂಥ ಕುಚೋದ್ಯವನ್ನು ಮಾಡ್ತಾಯಿದ್ರು. ಅದಕ್ಕೆ ಸಿದ್ದರಾಮಯ್ಯನವರು ತಕ್ಕ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಅವರ ನಡವಳಿಕೆ, ಅವರ ನಡೆ ನುಡಿ ಏನು, ನಾನು ಯಾವ ರೀತಿ ಇದ್ದೀನಿ ಅಂತಕ್ಕಂಥದ್ದಕ್ಕೆ ನಿನ್ನೆ ಅವರು ತೆಗೆದುಕೊಂಡಂಥ ತೀರ್ಮಾನ, ಅವರು ನಡೆಸಿದಂಥ ಪತ್ರಿಕಾಗೋಷ್ಠಿಯಲ್ಲಿ ಇದು ಬಹುಶಃ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲಾಗಿ ಉಳಿತದೆ. ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ನೀವು ಸಾಕಷ್ಟು ಬಾರಿ ಹೇಳಿದ್ರಿ. ಈಗ ಆ ಕನಸು ನನಸಾಗ್ತಿದೆ. ಹೇಗೆ ಅನ್ನಿಸ್ತಿದೆ ಸರ್? ಈಗ ನಮಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು ಇನ್ನೂ ಕೂಡ ನಮಗೆ CLP ಮೀಟಿಂಗ್ ಕರೆದು ಹೈಕಮಾಂಡ್ ಹೇಳಿದಾಗ ನಮಗೆ ಗೊತ್ತಾಗೋದು. ನಮಗೆ ಗೊತ್ತಿರ್ತಕ್ಕಂಥದ್ದು ನಿನ್ನೆ ನೀವು ಮಾಧ್ಯಮದವರು ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ, ಅವ್ರ ಹೆಸರನ್ನ ಹೇಳಿದ್ದಾರೆ ಹೈಕಮಾಂಡ್ ಅಂತಕ್ಕಂಥ ಮಾತನ್ನು ಹೇಳಿದಾಗಲೇ ನಮಗೆ ಗೊತ್ತಾಗಿದೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಬಹುಶಃ ನಾವು ಯಾವಾಗಲೂ ಕೂಡ ಪ್ರತಿಪಾದನೆಯನ್ನು ಮಾಡ್ತಾಯಿದ್ದೋ. ನಮ್ಮ ಪ್ರತಿಪಾದನೆ ಏನಿತ್ತು ಅಂತಂದರೆ, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ತಳಮಟ್ಟದಿಂದ ಪಕ್ಷವನ್ನು ಕಟ್ಟು ಈ ಬಾರಿ 23ರಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಅವರ ಪಾತ್ರನೂ ಕೂಡ ಭಾಳ ಪ್ರಮುಖವಾಗಿದ್ದಂಥದ್ದು. KPCC ಅಧ್ಯಕ್ಷರಾಗಿ ಅವರ ಅಧಿಕಾರಕ್ಕೆ ತಂದಂಥದ್ದು. ಅದಕ್ಕೆ ಸಿದ್ದರಾಮಯ್ಯನವರ ನಂತರ, ಸಿದ್ದರಾಮಯ್ಯನವರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಇರಲಿ, ಅವರ ನಂತರ ಯಾರಾದರೂ ಆಗಬೇಕು ಅಂದರೆ ಅದು ಡಿ.ಕೆ. ಶಿವಕುಮಾರ್ ಅವರು ಆಗಬೇಕು ಅಂತಕ್ಕಂಥದ್ದು ನಮ್ಮ ಮನವಿ ಕೂಡ, ಒತ್ತಾಯ ಕೂಡ ಇತ್ತು. ಅದು ಬಹುಶಃ ಈಗ ಫಲಿಸಿದೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಸರ್, ಈಗ ಮುಖ್ಯಮಂತ್ರಿ ಆಯ್ಕೆ ಆದ ಬಳಿಕ ಸಚಿವ ಸ್ಥಾನದ ಆಯ್ಕೆ ಕೂಡ ಆಗುತ್ತೆ. ಅದರಲ್ಲಿ ನೀವು ಕೂಡ ಸಚಿವ ಸ್ಥಾನ ಬೇಕು ಅಂತ ಈ ಹಿಂದೆ ಕೇಳಿದ್ರಿ. ಈ ಬಾರಿ ಆದರೂ ಸಿಗುತ್ತೆ ಅನ್ನೋ ನಿರೀಕ್ಷೆ ನಿಮಗಿದೆಯಾ? ಬಹುಶಃ ನಾನು ಮನವಿ ಮಾಡಿದ್ದೀನಿ. ಸಿದ್ದರಾಮಯ್ಯನವರು, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ಎಲ್ಲ ಸೇರಿ ಕೂತ್ಕೊಂಡು ಚರ್ಚೆ ಮಾಡಿ ನನ್ನ ಸೀನಿಯಾರಿಟಿಗೆ ಬಹುಶಃ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಸರ್, ಜೊತೆಗೆ ಈಗಾಗಲೇ ಏನು ಮುಖ್ಯಮಂತ್ರಿ ಆದರೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಕಡೆ KPCC ಸ್ಥಾನ ಕೂಡ ತೆರವಾಗುತ್ತೆ. ಅಲ್ಲಿ ಯಾರು ಆಕಾಂಕ್ಷಿಗಳಿದ್ದಾರೆ, ಒಂದಿಷ್ಟು ಲಾಬಿಗಳು ಕೂಡ ಅದಕ್ಕೂ ನಡೀತಾ ಇದೆ. ಯಾರಾದರೆ ಸೂಕ್ತ ಅಂತ ಅನಿಸುತ್ತೆ ಸರ್ ನಿಮಗೆ ನೆಕ್ಸ್ಟ್ ಮುಂದೆ ಪಕ್ಷ ಮುಂದುವರ್ಸೋದಕ್ಕೆ? ಈಗ ನೋಡಿ, ನಮ್ಮ ಪಕ್ಷದಲ್ಲಿ ಪ್ರತಿಯೊಂದು ಕಮ್ಯುನಿಟಿನಲ್ಲೂ ಕೂಡ ಉತ್ತಮವಾದಂಥ ನಾಯಕತ್ವ ಇದೆ. ಯಾರು ಕೊಟ್ಟರು ಕೂಡ ನಿಭಾಯಿಸ್ತಾರೆ. ಆದರೆ ಹೈಕಮಾಂಡ್ ಚಾಯ್ಸ್ ಅದು ಯಾರಿಗೆ ಕೊಡೋದು ಸೂಕ್ತ ಅಂತಕ್ಕಂಥದ್ದು. ಅನೇಕ ಜನ ಪ್ರಬಲವಾಗಿ ಮತ್ತು ಅವ್ರದ್ದೇ ಆದಂಥ ಶಕ್ತಿ ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ಪಕ್ಷದಲ್ಲಿದ್ದಾರೆ.
ಬಟ್ ನಾವು ಅವ್ರು ಹೆಚ್ಚು ಇವ್ರು ಕಡಿಮೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಸರ್, ಈಗಾಗಲೇ ದೆಹಲಿಗೆ ಹೋಗ್ತಿದ್ದಂಗೆ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಒಂದು ಕಡೆ ಸಚಿವ ಸ್ಥಾನ ಪಡೆಯೋದಕ್ಕೆ ಸಾಕಷ್ಟು ಲಾಬಿಗಳು ಕೂಡ ನಡೀತಿದೆ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರ ಕೂಡ ಬರೆದಿದ್ದಾರೆ, ಕೋಲಾರ ಭಾಗದ ಶಾಸಕರು ನಮಗೆ ಸಚಿವ ಸ್ಥಾನ ಬೇಕು ಅಂತ. ಈ ರೀತಿಯಾಗಿ ನೀವೇನಾದರೂ ಬೇಡಿಕೆ ಇಡ್ತೀರಾ ಅಥವಾ ನೀವು ಸೈಲೆಂಟ್ ಆಗೇ ಇರ್ತೀರಾ, ಹೆಂಗೆ ಸರ್? ಇಲ್ಲಿ ಹೈಕಮಾಂಡ್ ಮೇಲಾಗಲಿ ನಮ್ಮ ನಾಯಕರುಗಳ ಮೇಲಾಗಲಿ ಒತ್ತಡ ಹೇರ್ತಕ್ಕಂಥದ್ದು ಸೂಕ್ತ ಅಲ್ಲ. ನಾವು ಎಷ್ಟೇ ಒತ್ತಡ ಹೇಳಿದ್ರು ಕೂಡ ಅಲ್ಲಿ ಏನು ತೀರ್ಮಾನ ಆಗಬೇಕು ಅದು ಆಗ್ತದೆ. ಅದರಿಂದ ನಾನು ಯಾರ ಮೇಲೂ ಕೂಡ ಒತ್ತಡ ಇರೋದಿಲ್ಲ. ಬಟ್ ನಾನು ನನ್ನ ಸೀನಿಯಾರಿಟಿಯನ್ನು ಕನ್ಸಿಡರ್ ಮಾಡಿ ಅಂತೇಳಿ ಹೈಕಮಾಂಡ್ಗೆ ಮತ್ತು ಈ 3 ಜನ ತ್ರಿಮೂರ್ತಿಗಳ ನಾಯಕರಿದ್ದಾರಲ್ಲ ಈ ರಾಜ್ಯದಲ್ಲಿ, ನಮ್ಮ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಕನ್ಸಿಡರ್ ಮಾಡಿ ಅಂತ ಮನವಿಯನ್ನು ಕೊಟ್ಟಿದ್ದೀನಿ. ನಾನು ಒತ್ತಡ ಏರಿ ಗುಂಪು ಕಟ್ಕೊಂಡು ಅವ್ರನ್ನ ಕರ್ಕೊಂಡೋಗಿ ಇವ್ರನ್ನ ಕರ್ಕೊಂಡೋಗಿ ಡೆಲ್ಲಿಗೆ ಹೋಗಿ ಲಾಬಿ ಮಾಡ್ತಕ್ಕಂಥದ್ದಕ್ಕೆ ನಾನು ಮಾಡೋದಿಲ್ಲ. ನನ್ನ ಮೇಲೆ ವಿಶ್ವಾಸ ಇಟ್ಟು ನನಗೆ ನನ್ನ ಇದಕ್ಕೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಖಂಡಿತ ಮಾಡ್ತೀನಿ. ಅದು ಮನವಿ ಇಟ್ಟಿದ್ದೀನಿ ಅಷ್ಟೇ. ಎಸ್, ಇದಾಗಿತ್ತು ಶಾಸಕರಾದಂಥ HC ಬಾಲಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾಮನ್ ವಿಕಾಸ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೆಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.